ಸೂತ್ರ 3. ತದೇವಾರ್ಥ ಮಾತ್ರ ನಿರ್ಭಾಸಂ ಸ್ವರೂಪ ಶೂನ್ಯಮಿವ ಸಮಾಧಿ. ಪದಗಳ ವಿಭಾಗ. ತತ್ ಏವ ಅರ್ಥ ಮಾತ್ರ ನಿರ್ಭಾಸಂ ಸ್ವರೂಪ ಶೂನ್ಯಂ ಇವ ಸಮಾಧಿ. ತದೇವ ಪದಗಳ ಅರ್ಥ. ತದೇವ ಅಂದರೆ ತತ್ಯೇವ ಅಂದರೆ ಇಲ್ಲಿ ದೇಶಬಂಧ ಯಾವುದೇ ವಸ್ತು ಅಥವಾ ವಿಷಯ ಬಗ್ಗೆ ಕೂಲಂಕುಷವಾಗಿ ಅವಗಾಹನೆ ಮಾಡಿಕೊಳ್ಳುವುದು. ಅರ್ಥ ಅಂದರೆ ಯಾವುದೇ ವಸ್ತುವಿನ ಸಂಪೂರ್ಣ ಪರಿಚಯ. ಮಾತ್ರ ಅಂದರೆ ಕೇವಲ. ಇವ ಅಂದರೆ ಹಾಗೆ. ನಿರ್ಭಾಸಂ ಅಂದರೆ ಪ್ರಜ್ಞೆಯ ಅರಿವು. ಸ್ವರೂಪ ಅಂದರೆ ಆಕಾರ. ಶೂನ್ಯಂ ಅಂದರೆ ಏನು ಇಲ್ಲವಾಗಿರುವುದು. ಇವ ಅಂದರೆ ಈ ರೀತಿ. ಸಮಾಧಿ ಅಂದರೆ ಯಾವುದೇ ಒಂದು ವಸ್ತು ವಿಷಯದ ಬಗ್ಗೆ ಸಂಪೂರ್ಣವಾಗಿ ಆಳವಾಗಿ ಅದರ ಬಗ್ಗೆ ಚಿಂತನೆ ಮಾಡುವುದು. ಭಾವಾರ್ಥ. ಧ್ಯಾನ ಧಾರಣ ಸಮಾಧಿ ಈ ಅಷ್ಟಾಂಗ ಪ್ರಯತ್ನಗಳನ್ನು ಯೋಗಿಯು ಮಾಡಿಕೊಂಡು ಯಾವುದೇ ಒಂದು ವಸ್ತು ಅಥವಾ ವಿಷಯ ಬಗ್ಗೆ ಕೂಲಂಕುಷವಾಗಿ ಅಪಾದಮಸ್ತಕವಾಗಿ ಸಾಕ್ಷಾತ್ಕರಿಸಿಕೊಂಡು ಅದರಲ್ಲೇ ಲೀನವಾಗುವುದು ಎಂಬುದು ಈ ಸೂತ್ರದ ಅರ್ಥ. ಸೂತ್ರ 4. ತ್ರಯಂ ಏಕತ್ರ ಸಂಯಮಃ. ಪದಗಳ ವಿಭಾಗ. ತ್ರಯಂ ಏಕತ್ರ ಸಂಯಮಃ. ಪದಗಳ ಅರ್ಥ. ತ್ರಯಂ ಅಂದರೆ 3, ಏಕತ್ರ ಒಂದೇ ಕಡೆ, ಸಂಯಮಃ ಅಂದರೆ ಅದನ್ನು ಅನುಷ್ಠಾನ ಮಾಡಿಕೊಳ್ಳುವುದು. ತ್ರಯಂ ಅಂದರೆ ಭಾವಾರ್ಥ. ತ್ರಯಂ ಅಂದರೆ ಇಲ್ಲಿ ಧಾರಣ ಧ್ಯಾನ ಸಮಾಧಿ ಈ 3 ಏಕತ್ರ ಒಂದೇ ಕಡೆ ಅನುಷ್ಠಾನವನ್ನು ಮಾಡಿಕೊಂಡು ಯಾವುದೇ ವಸ್ತು ಅಥವಾ ವಿಷಯದ ಬಗ್ಗೆ ಕೂಲಂಕುಷವಾಗಿ ಅವಗಾಹನೆ ಮಾಡುವುದು. ಇಲ್ಲಿ 3 ತಾಪಗಳು ಹಾಗೂ ಅವಿದ್ಯೆಯು ನಾಶವಾಗಿ ವಿದ್ಯೆಯು ಅಲ್ಲಿ ಸ್ಥಾಪಿತವಾಗುವುದಕ್ಕೆ ಮಾಡುವಂತಹ ಈ 3 ಸಂಯಮಗಳ ಸಾಧನೆಯೇ ಇದಕ್ಕೆ ಮುಖ್ಯವಾಗಿದೆ ಎಂದು ಈ ಸೂತ್ರದಲ್ಲಿ ಹೇಳಿದೆ.